ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ ಸ್ನೇಹಿತರೆ, ಸೂಪರ್ ಥ್ಯಾಂಕ್ಸ್ ಮೂಲಕ 40 ರೂಗಳ ದೇಣಿಗೆಯನ್ನು ನೀಡಿರ್ತಕ್ಕಂತಹ ಋತಿಕ್ ಅವರಿಗೆ ಕನ್ನಡ ತಂತ್ರಾಂಶ ತಂಡದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭ ಮಾಡುತ್ತಾ ಇದ್ದೇವೆ. ಇಂದಿನ ವಿಡಿಯೋದಲ್ಲಿ ರಾಘವೇಂದ್ರ ಅವರು ನಮಗೆಲ್ಲ ಮೈಕ್ರೋಸಾಫ್ಟ್ ಎಕ್ಸೆಲ್ ನ 19ನೇ ಸಂಚಿಕೆಯಲ್ಲಿ ಸಾರ್ಟಿಂಗ್ ಕುರಿತು ಮತ್ತಷ್ಟು ವಿಚಾರಗಳನ್ನ ತಿಳಿಸಿಕೊಡಲಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಇದೇ ರೀತಿಯಾಗಿ ಸೂಪರ್ ಥ್ಯಾಂಕ್ಸ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಕಿರುಕಾಣಿಕೆಯನ್ನ ನೀಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡುತ್ತಾ ಇದ್ದೇವೆ. ನಮಸ್ಕಾರ ಸ್ನೇಹಿತರೆ, ಕನ್ನಡ ತಂತ್ರಾಂಶದ ಕೆಬಿಸಿ ಎಂಎಸ್ ಎಕ್ಸೆಲ್ ಎಪಿಸೋಡ್ 19ಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, 18ನೇ ಸಂಚಿಕೆಯಲ್ಲಿ ನಾವು ಸಾರ್ಟ್ ಫೀಚರ್ ಅನ್ನ ಕಲ್ತ್ಕೊಂಡಿದ್ವಿ. ಅದರಲ್ಲಿ ಸಿಂಗಲ್ ಕಾಲಮ್ ಅಲ್ಲಿರುವಂತಹ ಡೇಟಾನ ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಹೇಗೆ ಸಾರ್ಟ್ ಮಾಡಬಹುದು ಅಂತ ನಾವೆಲ್ಲ ಕಲ್ತ್ಕೊಂಡಾಗಿದೆ. ಸೊ ಇಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಎಕ್ಸೆಲ್ ಅಲ್ಲಿ ಮಲ್ಟಿಪಲ್ ಡೇಟಾ ಇದ್ದಾಗ ಸಾರ್ಟ್ ಮಾಡಿದ್ರೆ ಹೇಗೆ ಡೇಟಾ ಬಿಹೇವ್ ಮಾಡುತ್ತೆ ಮತ್ತೆ ಸರಿಯಾದ ಕ್ರಮದಲ್ಲಿ ಸಾರ್ಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋಣ. ಅದರೊಟ್ಟಿಗೆ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೇಗೆಲ್ಲ ಸಾರ್ಟ್ ಮಾಡಬಹುದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಸೊ ಇಲ್ಲಿ ನನ್ನ ಮುಂದೆ KT ಎಕ್ಸೆಲ್ ಫೈಲ್ ಓಪನ್ ಆಗಿದೆ. ಇದರಲ್ಲಿ ಮಲ್ಟಿಪಲ್ ಕಾಲಮ್ಸ್ ಅಲ್ಲಿ ಡೇಟಾ ಇದೆ. ಏನೆಲ್ಲ ಕಾಲಮ್ ಹೆಡ್ಡಿಂಗ್ ಇದೆ ಅಂತ ನೋಡೋದಾದ್ರೆ ಎಂಪ್ಲಾಯಿ ಐಡಿ A1, ಎಂಪ್ಲಾಯಿ ಐಡಿ ಎ ಕಾಲಮ್ ಹೆಡ್ಡಿಂಗ್, ನೇಮ್ B1, ನೇಮ್ ಬಿ ಕಾಲಮ್ ಹೆಡ್ಡಿಂಗ್, ಡೆಸಿಗ್ನೇಷನ್ C1, ಡೆಸಿಗ್ನೇಷನ್ ಸಿ ಕಾಲಮ್ ಹೆಡ್ಡಿಂಗ್, ಸ್ಯಾಲರಿ D1, ಸ್ಯಾಲರಿ ಡಿ ಕಾಲಮ್ ಹೆಡ್ಡಿಂಗ್, ಸಿಟಿ E1, ಸಿಟಿ ಇ ಕಾಲಮ್ ಹೆಡ್ಡಿಂಗ್. ಸೊ ಇಷ್ಟು ಹೆಡ್ಡಿಂಗ್ ಗಳಿದೆ. ಎಂಪ್ಲಾಯಿ ಐಡಿ A1, ಇಲ್ಲಿ ಒಟ್ಟು 901 ಎಂಪ್ಲಾಯ್ ಐಡಿ 901 ಇಂದ ಸ್ಟಾರ್ಟ್ ಆಗಿ 930 930 ವರೆಗೂ ಎಂಪ್ಲಾಯ್ ಐಡಿಸ್ ಇದೆ. ಅಂದ್ರೆ ಒಟ್ಟು 30 ಜನದ್ದು ಡೀಟೇಲ್ ಈ ಒಂದು ವರ್ಕ್ ಶೀಟ್ ಅಲ್ಲಿ ಇದೆ. ಸುಮ B31 ನೇಮ್, ಓಕೆ, ಲಾಸ್ಟ್ ಹೆಸರು ಬಂದು ಸುಮಾ ಇದೆ. ಇದರಲ್ಲಿ ನೇಮ್ B1, ನೇಮ್ ಕಾಲಮ್ ಅಲ್ಲಿ ವಿಜಯ್ B2, ವಿಜಯ್ ಅಂತ ಹೆಸರಿದೆ. ಇವ್ರದ್ದು ಎಂಪ್ಲಾಯ್ ಐಡಿ ಬಂದು 901, ವಿಜಯ್ B2 ನೇಮ್, ಇವ್ರದ್ದು ಡೆಸಿಗ್ನೇಷನ್ ಬಂದು ಹೆಲ್ಪರ್ C2 ಡೆಸಿಗ್ನೇಷನ್, ಹೆಲ್ಪರ್, ಇವ್ರ ಡೆಸಿಗ್ನೇಷನ್ ಬಂದು ಹೆಲ್ಪರ್. 20,000 D2 ಸ್ಯಾಲರಿ, ಇವ್ರ ಸ್ಯಾಲರಿ 20,000. ದ ಮ್ಯಾನೇಜರ್ E2 ಸಿಟಿ, ಇವ್ರದ್ದು ಸಿಟಿ ದಾವಣಗೆರೆ. 901 ಆದ್ಮೇಲೆ ಡೌನ್ 902 902 ಬಂದ್ಬಿಟ್ಟು ಸಂತೋಷ್ B3 ನೇಮ್, ಸಂತೋಷ್, ಇವ್ರದ್ದು ಎಂಪ್ಲಾಯ್ ಐಡಿ 902 ಮತ್ತೆ ಇವ್ರ ಹೆಸರು ಸಂತೋಷ್. ಸಂತೋಷ್ ಅವ್ರದ್ದು ಅಸಿಸ್ಟೆಂಟ್ C3 ಡೆಸಿಗ್ನೇಷನ್, ಡೆಸಿಗ್ನೇಷನ್ ಅಸಿಸ್ಟೆಂಟ್. ದೆನ್ ರೈಟ್ 28,000 D3 ಸ್ಯಾಲರಿ, ಇವ್ರದ್ದು ಸ್ಯಾಲರಿ 28,000. ಚಿತ್ರದುರ್ಗ E3 ಸಿಟಿ, ಇವ್ರದ್ದು ಸಿಟಿ ಚಿತ್ರದುರ್ಗ. 903 ಓಕೆ, ನೆಕ್ಸ್ಟ್ 903 ಎಂಪ್ಲಾಯ್ ಐಡಿ ರಾಕೇಶ್ B4 ನೇಮ್, ಇವ್ರ ಹೆಸರು ರಾಕೇಶ್, ಸೂಪರ್ವೈಸರ್ C4 ಡೆಸಿಗ್ನೇಷನ್, ಇವರು ಸೂಪರ್ವೈಸರ್. 32,500 D4 ಸ್ಯಾಲರಿ, ಇವ್ರದ್ದು 32,500 ಸ್ಯಾಲರಿ. ತುಮಕೂರು E4 ಸಿಟಿ, ಇವ್ರದ್ದು ಸಿಟಿ ತುಮಕೂರು. ಇದೇ ತರ ಒಟ್ಟು 30 ಜನದ ಡೇಟಾ ನಮ್ಮ ಹತ್ರ ಇದೆ. 901 ಸೊ ಇವಾಗ ಸಾಮಾನ್ಯವಾಗಿ ನಾವು ಸಾರ್ಟ್ ಮಾಡೋದು ಹೇಗೆ? ನೇಮ್ B1, ಸೊ ನೇಮ್ ಗಳನ್ನ ಸಾರ್ಟ್ ಮಾಡ್ಬೇಕು ಅನ್ಕೊಂಡು ಸಾರ್ಟ್ ಮಾಡ್ತೀವಿ. ಹಾಗೆ ಸಾರ್ಟ್ ಮಾಡಿದಾಗ ಅವ್ರಿಗೆ ಸಂಬಂಧಪಟ್ಟಂತ ಅಕ್ಕಪಕ್ಕದ ಕಾಲಮ್ ಗಳಲ್ಲಿರುವಂತ ಡೇಟಾ ಅದ್ರ ಜೊತೆಗೇನೆ ಸಾರ್ಟ್ ಆಗುತ್ತಾ ಅನ್ನೋದು ಬಹಳ ಮುಖ್ಯವಾದಂತ ಅಂಶ. ಸೊ ಇವಾಗ ನೇಮ್ಸ್ ಗಳನ್ನ ಸಾರ್ಟ್ ಮಾಡಿ ಅವರಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಬರುತ್ತಾ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ cut remove the selection of sort A to Z lowest to highest S1 of 6, ಸಾರ್ಟ್ A to Z. ಸೊ ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಾನು ಸಾರ್ಟ್ ಮಾಡ್ತಾ ಇದ್ದೀನಿ. A to Z ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. a table name B1, ನೇಮ್ ಕೆಳಗಡೆ Akash B2, ಆಕಾಶ್ ಇದೆ, Amar B3, ಅಮರ್ ಹಾಗೆ Anand B4, ಆನಂದ್, Anitha B5, ಅನಿತಾ, Aravind B6, ಅರವಿಂದ್. Fayez B7. ಸೊ ಎ ಅಲ್ಲಿರುವಂತ ಹೆಸರುಗಳನ್ನ ಸಾರ್ಟ್ ಮಾಡಿದೆ. ಆದ್ರೆ ನಾವು ಈ ಹಿಂದೆ ಗಮನಿಸಿದಂತಹ ವ್ಯಕ್ತಿಗಳ ಒಂದು ರೆಲೆವೆಂಟ್ ಡೇಟಾ ಅವ್ರ ಜೊತೆಗೆ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ. Vishnu B30, Vijay B30, ವಿಜಯ್, ಸೊ ಈ ವಿಜಯ್ ಅವ್ರದ್ದು ಎಂಪ್ಲಾಯ್ ಐಡಿ 901 ಆಗಿತ್ತು. ಸೊ ಲೆಫ್ಟ್ ಏರೋ ಪ್ರೆಸ್ ಮಾಡ್ತಾ 901 ಅವ್ರದ್ದು ಎಂಪ್ಲಾಯ್ ಐಡಿ ಅನ್ನ ತಿಳ್ಕೊಬಹುದು. 901 ಇದೆ. ಸೊ Vijay B30 name, ವಿಜಯ್ ಇಂದ ರೈಟ್ ಗೆ ಹೋದ್ರೆ helper C30 designation, ಅವ್ರದ್ದು ಡೆಸಿಗ್ನೇಷನ್ ಹೆಲ್ಪರ್ ಇತ್ತು, ಹೆಲ್ಪರೇ ಇಲ್ಲಿ ಬಂದಿದೆ. ಅದ್ರ ಜೊತೆಗೇನೆ 20,000 D30 salary, ಅವ್ರದ್ದು ಸ್ಯಾಲರಿ 20,000. ಸೊ ಅದೇ ತೋರಿಸ್ತಾ ಇದೆ ಅದ್ರ ಹೆಸರು ಮುಂದೆ. the manager E30 city, ಅವ್ರದ್ದು ಸಿಟಿ ದಾವಣಗೆರೆ ಆಗಿತ್ತು, ದಾವಣಗೆರೆನೆ 20,000 helpers Vijay B30 name, ವಿಜಯ್ ಆದ್ಮೇಲೆ Virish Suma B20, Srinivas B Santhosh B26, ಸಂತೋಷ್ ಅವ್ರದ್ದು ನೋಡಿದ್ವಿ. ಇವ್ರದ್ದು ಎಂಪ್ಲಾಯ್
ಎಂಪ್ಲಾಯ್ ಐಡಿ 902 902 ತೋರಿಸ್ತಾ ಇದೆ. Santhosh B26 name. ಅವ್ರದ್ದು ಡೆಸಿಗ್ನೇಷನ್ Assistant C26 designation. ಅಸಿಸ್ಟೆಂಟ್ ತೋರಿಸ್ತಾ ಇದೆ. ರೈಟ್ ಹೋದ್ರೆ 28,000 D26 salary. 28,000 ಅವ್ರದ್ದು ಸ್ಯಾಲರಿ ತೋರಿಸ್ತಾ ಇದೆ. Chitradurga E26 city. ಅವ್ರದ್ದು ಸಿಟಿ ಚಿತ್ರದುರ್ಗನು ತೋರಿಸ್ತಾ ಇದೆ. Rakesh B24. ನಾವು ಮತ್ತೆ ನೋಡಿದ್ದು ರಾಕೇಶ್ ಅವ್ರದ್ದು ಮೂರನೇದು 903 24. 903 ಅವ್ರ ಹೆಸರು ಎಡಭಾಗದಲ್ಲಿ ಎಂಪ್ಲಾಯ್ ಐಡಿ ಇದೆ. Rakesh Supervisor C24 designation. ಅವ್ರ ಡೆಸಿಗ್ನೇಷನ್ ಕೂಡ ಸೂಪರ್ವೈಸರ್ ತೋರಿಸ್ತಾ ಇದೆ. 32,500 D24 salary. ಅವ್ರ ಸ್ಯಾಲರಿ 32,500 ಇದೆ. Tumakuru E24 city. ಅವ್ರದ್ದು ತುಮಕೂರು. ಓಕೆ, ಸೊ ಈ ರೀತಿಯಾಗಿ ಮಲ್ಟಿಪಲ್ ಕಾಲಮ್ಸ್ ಅಲ್ಲಿ ಡೇಟಾ ಇದ್ದಾಗ ನಾವು ಯಾವ ಒಂದು ಕಾಲಮ್ ಅಲ್ಲಿರುವಂತಹ ಡೇಟಾನ ಸಾರ್ಟ್ ಮಾಡ್ತೀವೋ ಅದ್ರದ್ದು ಆ ಒಂದು ಡೇಟಾಗೆ ರೆಲೆವೆಂಟ್ ಆಗಿರುವಂತಹ ಅಕ್ಕಪಕ್ಕದ ಡೇಟಾನು ಕೂಡ ಜೊತೆಗೆ ಸಾರ್ಟ್ ಆಗುತ್ತೆ. ಓಕೆ, ಸೊ ಇವಾಗ ಅಂಡು ಪ್ರೆಸ್ ಮಾಡಿ ವಾಪಸ್ ನನ್ನ ಡೇಟಾನ ಮೊದಲನೇ ಸ್ಥಿತಿಗೆ ತಗೊಳ್ತೀನಿ. 2901 through employee ID A1. ಸೊ ಎಂಪ್ಲಾಯ್ ಐಡಿ Name designation C1. ಸೊ ಡೆಸಿಗ್ನೇಷನ್ ಅನ್ನ ಸಾರ್ಟ್ ಮಾಡ್ತಾ ಇದೀನಿ ಈಗ. Cut remove the select of sort A to Z lowest to highest S1 of 6. ಸೊ ಕಾಂಟ್ಯಾಕ್ಟ್ ಮೆನು ಅದರಲ್ಲಿ ಸಾರ್ಟ್ ಆಪ್ಷನ್ A to Z. A table designation C1. ಸೊ ಡೆಸಿಗ್ನೇಷನ್ ಕೆಳಗಡೆ Accountant C2. ಅಕೌಂಟೆಂಟ್, Accountant C3. ಅಗೇನ್ ಅಕೌಂಟೆಂಟ್, Accountant C4. ಮತ್ತೆ ಅಕೌಂಟೆಂಟ್, Accountant C5. ಅಕೌಂಟೆಂಟ್. Assistant C6. ಒಟ್ಟು 4 ಜನ Accountant C5. ಅಕೌಂಟೆಂಟ್ಸ್ ಈ ಒಂದು ಶೀಟ್ ಅಲ್ಲಿ ಪ್ರೆಸೆಂಟ್ ಇದ್ದಾರೆ. ಸೊ ಅವ್ರದ್ದು Accountant C2. C2 ಅಲ್ಲಿ ಏನು ಮೊದಲನೇ ಅಕೌಂಟೆಂಟ್ ಇದಾರಲ್ಲ ಅವ್ರದ್ದು ಹೆಸರು ಎಡಭಾಗದಲ್ಲಿ ನೋಡೋದಾದ್ರೆ Naveen B2 name. ನವೀನ್ ಇದೆ. ಸೊ ಅವ್ರ ಕೆಳಗಡೆ Gopal B3. ಗೋಪಾಲ್. ಸೊ ಇಲ್ಲಿ ಸಾರ್ಟ್ ಮಾಡಿದಾಗ ಈ ಒಂದು ಡೇಟಾ ಏನಾಗಬೇಕಾಗಿತ್ತು, ನೇಮ್ಸ್ ಅನ್ನು ಕೂಡ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಬಹುದಾಗಿತ್ತು. ಆದ್ರೆ ನಾವು ಸಾರ್ಟ್ ಮಾಡಿದ್ದು ಒಂದು ಸಿಂಗಲ್ ಕಾಲಮ್ ಅನ್ನ, ಅದು ಸಾರ್ಟ್ ಆಗಿದೆ ಮತ್ತೆ ಅದಕ್ಕೆ ರೆಲೆವೆಂಟ್ ಆಗಿರುವಂತ ಡೇಟಾನು ಕೂಡ ಸಾರ್ಟ್ ಮಾಡ್ಕೊಂಡು ತಗೊಂಡಿರುತ್ತೆ. ಆದ್ರೆ ಅಕ್ಕಪಕ್ಕದನ್ನು ಕೂಡ ಅದು ಅಸೆಂಡಿಂಗ್ ಡಿಸೆಂಡಿಂಗ್ ಅಲ್ಲೇನೆ ಇಟ್ಕೋಬೇಕು ಅಂತ ಅದು ಪರಿಗಣಿಸಿರಲ್ಲ. ಆದ್ರೆ ಆ ಒಂದು ಡೇಟಾಗೆ ತಕ್ಕಂಗೆನೆ ಅವ್ರದೊಂದು ಡೀಟೇಲ್ ಅನ್ನ ತಗೊಂಡಿರುತ್ತೆ. Accountant C. Gopal B3. ಕೆಳಗಡೆ ಹೋಗಿ ಸಂತೋಷ್ Matt Kumar Santhosh B6. ಸಂತೋಷ್ ಅವ್ರು ನೋಡೋದಾದ್ರೆ Assistant C6 designation. Assistant C7. ಮತ್ತೆ ಅಸಿಸ್ಟೆಂಟ್ ಇದೆ. Kumar B7 name. ಸೊ ಅಸಿಸ್ಟೆಂಟ್ ಅಲ್ಲಿ Santhosh B6. ಸಂತೋಷ್ B6 ಅಲ್ಲಿದೆ. Kumar B7. ಕುಮಾರ್ B7 ಅಲ್ಲಿದೆ. ಸೊ ಇವರಿಬ್ರು ಅಸಿಸ್ಟೆಂಟ್, ಆದ್ರೆ ಕೆ ಮೊದಲು ಬರುತ್ತೆ, ಎಸ್ ಆಮೇಲೆ ಬರುತ್ತೆ. ಆದ್ರೆ ಇಲ್ಲಿ ಈ ಡೇಟಾನ ಅದು ಎಕ್ಸಾಕ್ಟ್ ಆಗಿ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡಿಲ್ಲ. ಆದ್ರೆ ಅಸಿಸ್ಟೆಂಟ್ ಅಂತ ಬಂದಾಗ ಇವರು ಕೂಡ ಅಸಿಸ್ಟೆಂಟ್, ಹಾಗಾಗಿ ಆ ಅಸಿಸ್ಟೆಂಟ್ ಗಳನ್ನ ಎಲ್ಲಿಗೆ ಅಡ್ಜಸ್ಟ್ ಮಾಡ್ಬೇಕು ಅಲ್ಲಿಗೆ ಅದೇ ಅಡ್ಜಸ್ಟ್ ಮಾಡ್ಕೊಂಡಿದೆ ಮತ್ತೆ ಸಾರ್ಟ್ ಮಾಡ್ಕೊಂಡಿದೆ. ಸೊ ಇವಾಗ ಇಂಥ ಸಂದರ್ಭದಲ್ಲಿ ನಮ್ಗೆ ಡೆಸಿಗ್ನೇಷನ್ ಸಾರ್ಟ್ ಆಗಿರ್ಬೇಕು, ಅದಕ್ಕೆ ತಕ್ಕಂಗೆ ನೇಮ್ಸ್ ಕೂಡ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರಬೇಕು. ಹಾಗೆ ಅವ್ರದ್ದು ಡಿಸ್ಟ್ರಿಕ್ಟ್ಸ್ ಅಥವಾ ಸಿಟಿ ಇನ್ನೇನೇನ್ ಇನ್ಫಾರ್ಮೇಶನ್ ಇರುತ್ತೆ ಎಕ್ಸಾಕ್ಟ್ ಆಗಿ ಜೊತೆಗೆ ಸಾರ್ಟ್ ಆಗ್ಬೇಕು ಅಂತಂದ್ರೆ ನಾವು ಕಸ್ಟಮ್ ಸಾರ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ ಈ ಒಂದು ಸಾರ್ಟ್ ಫೀಚರ್ ಅಲ್ಲಿ. ಸೊ ಅದನ್ನ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಲ್ತ್ಕೊಳ್ಳೋಣ. ಅದೊಂದು ಚೂರು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಅದು ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಮಲ್ಟಿಪಲ್ ಕಾಲಮ್ಸ್ ಗಳಲ್ಲಿ ಡೇಟಾ ಇದ್ದಾಗ ಹೇಗ್ ಸಾರ್ಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದೀವಿ. ಇಂದಿನ ಈ ವಿಡಿಯೋವನ್ನ ವೀಕ್ಷಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.